ನಾನು ಮ್ಯಾಂಗೋ ಕರಿ ಮಾಡುವಂತಿದ್ದೇನೆ. ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಸಾಸಿವೆ, ಒಣಗಿದ ಮೆಣಸು, ಸಾಸಿವೆ ಚಟಪಟ ಅನ್ನುವಾಗ ಸ್ವಲ್ಪ ಮೆಣಸಿನ ಪೌಡ್ರ್, ಸ್ವಲ್ಪ ಅರಿಶಿನ ಪೌಡ್ರ್, ಆಮೇಲೆ ನೀರು ಹಾಕೋ. ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಶುಗರ್ ಹಾಕುವ. 5 ಸ್ಪೂನ್ ಹಾಕಿ. ಎಂತ 5 ಸ್ಪೂನ್? 3 ಸ್ಪೂನ್ ಹಾಕ್ತೇನೆ. 1 ಸ್ಪೂನ್ ಹಾಕಿ. ಇದು ಸ್ವಲ್ಪ ಕುದಿ ಬರುವಾಗ ಮ್ಯಾಂಗೋ ಹಾಕಿ ಬೇಯಿಸೋದು. ಇದರಲ್ಲಿ ತುಂಬ ಇಷ್ಟ ಆಗ್ತದೆ ನನಗೆ. ಈ ರೀತಿ ಗಂಜಿಗೆ ಒಳ್ಳೆಯದಾಗ್ತದೆ ಇದು. ಇವಾಗ ನಾನು ಕಟ್ ಮಾಡಿದ ಮ್ಯಾಂಗೋ ಪೀಸಸ್ಸನ್ನು ಹಾಕ್ತಾ ಇದ್ದೇನೆ. ಇದು ಇಲ್ವಾ, ತುಂಬ ಸ್ವೀಟ್ ಇಲ್ಲ, ಹಾಗಾಗಿ ಇದನ್ನು ಪದಾರ್ಥ ಮಾಡ್ತಾ ಇದ್ದೇನೆ. ಪದಾರ್ಥ ಅಲ್ಲ, ಏನಂತ ಹೇಳೋದು, ಒಂಥರ ಪದಾರ್ಥ ಅಲ್ಲ, ಇದರ ಹೆಸರು ನನಗೆ ಗೊತ್ತಿಲ್ಲ. ಇದನ್ನು ಇದರಲ್ಲೇ ಬೇಯಬೇಕು. ಆವಾಗ ಒಂದು ಟೇಸ್ಟ್ ಆಗ್ತದೆ, ತುಂಬ ಟೇಸ್ಟ್ ಆಗ್ತದೆ. ನಮ್ಮ ಮ್ಯಾಂಗೋ ಪದಾರ್ಥ ರೆಡಿಯಾಗಿದೆ. ವಾವ್, ಇದು ಮತ್ತು ಗಂಜಿ ತುಂಬ ಒಳ್ಳೆಯದಾಗ್ತದೆ. ನನಗೆ ತುಂಬ ಇಷ್ಟ. ನಾನು ಚಿಕನ್ನಲ್ಲಿ ಕೂಡ ಈ ಥರ ಮಾಡಿ, ಮಾವಿನಕಾಯಿ ಸಿಕ್ಕಿದರೆ ಈ ಥರ ಮಾಡಿ ತಿನ್ನೋದು. ಹುಳಿದ ಮಾವಿನಕಾಯಿ ಇದಕ್ಕಿಂತ ಟೇಸ್ಟ್ ಆಗ್ತದೆ. ಇದು ಕಷಿ ಮಾವಿನ ಹಣ್ಣು, ಅದರ ಟೇಸ್ಟ್ ಇಲ್ಲ. ಇದಕ್ಕೋಸ್ಕರ ಈ ರೀತಿ ಮಾಡಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ. ಒಬ್ಬಳ ಬಾಯಲ್ಲಿ ನೀರು ಬರ್ತಾ ಉಂಟು. ಅವಳು ಅವಾಗದಿಂದ ಕಾಯ್ತಾ ಇದ್ದಾಳೆ, ಒಮ್ಮೆ ಮಾಡಿಕೊಡಿ ಅಂತ. ಗುಡ್ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆ ಸುಮ್ಮನೆ ಸಿಟ್ಔಟಲ್ಲಿ ಕೂತ್ಕೊಳ್ಳುವಾಗ ವ್ಲಾಗ್ ಮಾಡುವಂತ ಆಯಿತು ನನಗೆ. ತುಂಬ ಸೆಕೆ ಅಲ್ವಾ, ಸಹಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ. ಇನ್ನು 45 ಡಿಗ್ರಿವರೆಗೆ ಆಗ್ತದೆ ಅಂತ ನ್ಯೂಸಲ್ಲಿತ್ತು. ಇವಾಗಲೇ ಸಹಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು 45 ಡಿಗ್ರಿ ಆಗಾಗ ನಮ್ಮ ಅವಸ್ಥೆಯಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಇಷ್ಟೊಂದು ಫ್ಯಾನ್ ಹಾಕಿ ಕೂತ್ಕೊಳ್ಳೋದಲ್ವಾ. ಫ್ಯಾನ್ ಹಾಕಿದರೆ ಮತ್ತು ಕರೆಂಟ್ ಬಿಲ್ಸ್ ಅಷ್ಟೇ ಬರ್ಬೋದು. ಹಾಕ್ತೇನೆ, ಸೆಕೆ ಆಗುವಾಗ ಸ್ವಲ್ಪ ಹೊತ್ತು ಹಾಕ್ತೇನೆ. ಇವಾಗ ಹಾಕದಿರ್ಲಿಕ್ಕೆ ಆಗೋದಿಲ್ಲ, ಸಾಯ್ಲಿಕ್ಕಂತೂ ಆಗೋದಿಲ್ಲ ಅಲ್ಲಿ ಸೆಕೆಯಲ್ಲಿ. ನಮ್ಮ ಅಡುಗೆ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಅದೊಂದು ತುಂಬ ಕಷ್ಟದ ಕೆಲಸ, ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಸೆಕೆಯಲ್ಲಿ. ಒಮ್ಮೆ ಅಡುಗೆ ಕೋಣೆಯಿಂದ ಹೊರಗಡೆ ಬಂದರೆ ಸಾಕು ಅಂತ ಆಗ್ತದೆ. ಇಷ್ಟೊತ್ತು ಅಡುಗೆ ಕೋಣೆಯಲ್ಲಿದ್ದೆ. ಬೆಳಗಿನ ತಿಂಡಿ ಇವತ್ತು ಚಪಾತಿ ಮಾಡಿದ್ದೆ. ಈಗ ನನ್ನ ಹತ್ರ ಒಬ್ಬರು ಆ ಡ್ರೆಸ್ಸಿನ ಲಿಂಕ್ ಕೇಳಿದರು. ಈ ಡ್ರೆಸ್ಸಿನ ಲಿಂಕ್ ನೋಡಿ, ನನಗೆ ಲಿಂಕ್ ಹಾಕಲಿಕ್ಕೆ ಹೆದರಿಕೆ ಆಗ್ತದೆ. ಯೂಟ್ಯೂಬಲ್ಲಿ ಇವಾಗ ತುಂಬ ಏನು ರಿಸ್ಟ್ರಿಕ್ಷನ್ ಇದೆ. ಆ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು. ಒಂದು ಚಿಕ್ಕ ಮಿಸ್ಟೇಕ್ ಆದರೂ ಉಂಟಲ್ಲ, ಮಾನಿಟೈಸೇಷನಲ್ಲಿ ಬಂದ್ ಮಾಡಿರ್ತಾರೆ. ನಂದು 3 ತಿಂಗಳು ಬಂದ್ ಮಾಡಿದ್ರು, ಯಾವುದೋ ಒಂದು ಚಿಕ್ಕ ಮಿಸ್ಟೇಕ್ ಆದದ್ದು. ಹಾಗೆ ಇನ್ನೂ ಆ ರಿಸ್ಕ್ ತೆಗೆಯೋದಿಲ್ಲ ಅಂತ ನಾನಿದು ಮಿಶೋದಲ್ಲಿ ಉಂಟು, ಚೆಕ್ ಮಾಡಿ ನೀವು ಒಮ್ಮೆ. ವುಮೆನ್ ಗೌನ್ ಅಂತ ಏನೋ ಹಾಕಿದ್ದೇನೆ. ಒಳ್ಳೆಯದಾಗ್ತದೆ ಈ ಡ್ರೆಸ್ ಮಾತ್ರ ಹಾಕಲಿಕ್ಕೆ. ಒಂಥರ ಏನು ಸಿಲ್ಕ್ ಟೈಪ್, ಆದರೆ ಸೆಕೆ ಆಗೋದಿಲ್ಲ. ಒಂಥರ ತೆಳು ಇದ್ದ ಕಾರಣ ಆಗಿರ್ಬೋದು, ತುಂಬ ಒಂಥರ ಮೈಗೆ ಬಟ್ಟೆ ಹಾಕಿದೆ ಗೊತ್ತಾಗೋದಿಲ್ಲ, ಅಷ್ಟು ಒಂಥರ ಖುಷಿ ಆಗ್ತದೆ. ನನಗೆ ತುಂಬ ಇಷ್ಟ ಆಗಿದೆ ಇದು. 3 ಡ್ರೆಸ್ ಕೂಡ ಇಷ್ಟ ಆಗಿದೆ. ಲಿಂಕ್ ಹಾಕಿಂತ ಇದ್ರು. 3 ಇಬ್ಬರದು ಮಿಶೋದಲ್ಲಿ ತೆಗೆದದ್ದು, ತಂಗಿದು ಮತ್ತು ನನ್ನದು ಮಿಶೋದಲ್ಲಿ ತೆಗೆದದ್ದು. ಅಕ್ಕಂದು ಫ್ಲಿಪ್ಕಾರ್ಟಲ್ಲಿ ತೆಗೆದದ್ದು, ಅದು ಕೂಡ ಮಿಶೋದಲ್ಲಿ ಇದೆ, ನಾನು ನೋಡಿದ್ದೇನೆ. ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಬೇಗ ಬರ್ತದೆ ಅಂತ ಅವಳು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡೋದು. ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನನಗೆ ಮಿಶೋ ಇಷ್ಟ ಆದ ಕಾರಣ ನಾನು ಮಿಶೋದಲ್ಲಿ ಬುಕ್ ಮಾಡೋದು. ಸಾರಿ ಮಾತ್ರ ನನಗೆ ಮಿಶೋದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಆನ್ಲೈನ್ ಸಾರಿ ನನಗೆ ಇಷ್ಟವೇ ಆಗೋದಿಲ್ಲ. ಸಾರಿ ಮಾತ್ರ ಕೈ ನೋವಾಗ್ತದೆ. ಸಾರಿ ಮಾತ್ರ ನಾನು ಏನು ಶಾಪಿಂದವೇ ತೆಗೆಯೋದು. ನಾನು ಆನ್ಲೈನ್ ಸಾರಿ ಯಾವತ್ತೂ ತೆಗೆಯೋದಿಲ್ಲ. ತೆಗೆದ 2 ಸಾರಿ ಕೂಡ ನನಗೆ ಇಷ್ಟ ಆಗಲಿಲ್ಲ, ಕ್ವಾಲಿಟಿ ಒಳ್ಳೆಯದಿಲ್ಲ. ನಾನು ಮತ್ತೆ ಜಾಸ್ತಿ ಸಾರಿ ತೆಗೆಯೋದು ಫಂಕ್ಷನಿಗೆ ಹೋಗುವಾಗ ಆನ್ಲೈನ್ ಸಾರಿ ಎಲ್ಲ ಒಳ್ಳೆದಿರೋದಿದ್ರೆ ನಮಗೆ ಕೂಡ ಓಡುವಾಗ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ. ಹಾಗಾಗಿ ಸಾರಿ ನಾನು ತೆಗೆಯೋದಿದ್ರೆ ಕೂಡ ಅಂಗಡಿಯಿಂದವೇ ತೆಗೆಯೋದು. ಹಾಗೆ ಕರ್ಟನ್ ನಂಬರ್ ಆಲ್ರೆಡಿ ನಾನು ಹಾಕಿದ್ದೇನೆ. ಒಂದೊಂದು ವೀಡಿಯೋ ಒಬ್ಬೊಬ್ಬರು ನೋಡ್ತಾರಲ್ವ, ನನಗೆ ಮತ್ತೆ ಎಲ್ಲ ವೀಡಿಯೋಸಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನೆನಪಾಗುವಾಗ ನಾನು ಹೇಳ್ತೇನೆ. ಇವಾಗ ಇದು ನೆನಪಾಯಿತು, ಹೇಳಿದೆ ನಾನು. ಹಾಗೆ
ಹಾಗೆ 2-3 ದಿವಸದಿಂದ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ, ನೀವು ಕೂಡ ನೋಡಿರ್ಬೋದು. ಇದು ಏನು ದೈವದ ಭಂಡಾರ ಕೊಂಡೋಗುವಾಗ ಸಂಕದಿಂದ ಬೀಳುವ ದೃಶ್ಯ. ಕೆಲವರಕ್ಕೆ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ ಆ ವಿಡಿಯೋ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದ್ದಾರೆ ಅದು AI ವಿಡಿಯೋ ಆಗಿರ್ಬೋದು ಅಂತ. ಕೆಲವರು ದೂರದಿಂದ ನೋಡಿರ್ತಾರಲ್ಲ, ಅವರಿಗೆ ಗೊತ್ತಿರೋದಿಲ್ಲ. ಮತ್ತು ಇವಾಗ ಯಾವುದು ಕೂಡ ಕಣ್ಣು ಮುಚ್ಚಿ ನಂಬಲಿಕ್ಕೆ ಆಗೋದಿಲ್ಲ ಅಲ್ವಾ, AI ವಿಡಿಯೋಲಿ ಇರುವ ಕಾರಣ. ಆದರೆ ಇದು AI ವಿಡಿಯೋ ಇಲ್ಲ, ಇದು ನಿಜವಾಗಿ ನಡೆದ ಘಟನೆ. ನನ್ನ ಗಂಡ ಕೂಡ ಆ ಸ್ಪೋಟಿಗೆ ಹೋಗಿ ನೋಡಿದ್ದಾರೆ. ಅದುಂಟಲ್ಲ ತುಂಬ ಹಳೆತಾದ ಸಂಕ. ಈ ಎಲ್ಲ ರೊಟ್ಟಿಗೆ ಹೋಗುವ ಟೈಮಲ್ಲಿ ಭಾರ ಜಾಸ್ತಿಯಾಗಿ ಕಟ್ಟಾಗಿ ಬಿತ್ತದು. ಹಾಗೆ 8 ಜನರಿಗೆ ಏನೋ ಗಾಯ ಆಗಿದೆ. ಅದರಲ್ಲಿ ಕೆಲವರ ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳೋದು ಕೇಳಿದೆ ನಾನು. ಪ್ರಾಣಕ್ಕೆ ಮಾತ್ರ ಏನೂ ತೊಂದರೆ ಆಗಲಿಲ್ಲ, ದೈವದ ಒಂದು ಕಾರಣಕ್ಕೆ ಅಂತ ಹೇಳ್ಬೋದು. ಪ್ರಾಣಕ್ಕೆ ಯಾರಿಗೂ ತೊಂದರೆ ಆಗಲಿಲ್ಲ. ಹಾಗೆ ನೇಮ ಕೂಡ ನಡೀಲಿಲ್ಲ ಪಾಪ, ಅಲ್ಲಿ ನೇಮ ಲಾಸ್ಟಿಗೆ ಕ್ಯಾನ್ಸಲ್ ಆಯಿತು. ಹಾಗೆಲ್ಲ ಆದ ಕಾರಣ ಏನು ಹೇಳೋದಲ್ವಾ, ಒಮ್ಮೊಮ್ಮೆ ಆಗ್ತದೆ ದೈವಕ್ಕೆ ಸಮಾಧಾನ ಇಲ್ವಾ, ಹೇಳಲಿಕ್ಕಾಗೋದಿಲ್ಲ ಅಲ್ವಾ, ಏನಾದರೂ ಇರ್ಬೋದಲ್ವಾ. ಲೈಫಲ್ಲಿ ಎಲ್ಲ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋದಲ್ವಾ, ಯಾವುದು ಕೂಡ ನಾವು ಅಂದ್ಕೊಂಡ ಹಾಗೆ ಯಾವುದು ಕೂಡ ಆಗೋದಿಲ್ಲ. ಸೆಕೆ ಅಂತೂ ಸಹಿಸ್ಲಿಕ್ಕೆ ಆಗೋದಿಲ್ಲ, ಮಾತಾಡಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಸೆಕೆ ಆಗ್ತದೆ. ಇವಾಗ ಉಂಟಲ್ಲ ಕಿಟಕಿಯ ಬಾಗಿಲು ಓಪನ್ ಇಡಲಿಕ್ಕೆ ಕೂಡ ಒಂದು ಕಡೆಯಲ್ಲಿ ಇದ್ರಿಗೆ. ಇವಾಗ ನೀವು ಎಲ್ಲ ವೀಡಿಯೋಸ್ ಎಲ್ಲ ನೋಡಿರ್ಬೋದು. ಕೇರಳದಲ್ಲಿ 2 ಮಕ್ಕಳು ಹೀಗೆ ಹಾವು ಕಡಿತದಿಂದ ಏನು ಮನೆಯೊಳಗಡೆ ಹಾವು ಬಂದು ಸೇರಿ ಹಾವು ಕಡಿತದಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಪಾಪ 2 ಮಕ್ಕಳು. ಹಾಗಾಗಿ ಅದೆಲ್ಲ ನೋಡುವಾಗ ಕಿಟಕಿಯ ಬಾಗಿಲು ಓಪನ್ ಇಡಲಿಕ್ಕೆ ಕೂಡ ಹೆದರಿಕಾಗ್ತದೆ. ನನ್ನ ಗಂಡನಿಗೆ ಕಿಟಕಿಯ ಬಾಗಿಲು ಓಪನ್ ಇಡುವ ಕೆಲಸ, ನಾನು ಅದನ್ನು ಹಾಕಿಡುವ ಕೆಲಸ, ನನಗೆ ಹೆದರಿಕಾಗೋದು. ಅವರು ಬೈತಾರೆ ಸೆಕೆಗೆ ಸಾಹಿತ್ಯ ಅಂತ. ನಾನು ಮತ್ತೆ ಜಾಸ್ತಿ ಸೆಕೆ ಆಗುವ ಫ್ಯಾನ್ ಹಾಕಿ ಕೂತ್ಕೊಳ್ತೇನೆ. ನನಗಂತೂ ನಿಜವಾಗಿ ಹೆದರಿಕೆ ಆಗ್ತದೆ. ಮಕ್ಕಳು ಕೂಡ ಇದ್ದಾರಲ್ಲ, ಹೇಳಲಿಕ್ಕೆ ಆಗೋದಿಲ್ಲಲ್ಲ ನಮ್ಮ ಟೈಮ್ ಯಾವಾಗ ಸರಿ ಇರೋದಿಲ್ಲ ಅಂತ. ಎಷ್ಟು ನಾವು ಜಾಗ್ರತೆ ಮಾಡಿದ್ರು ಇವಾಗ ನೋಡಲಿಲ್ಲ, ಜಾಗ್ರತೆ ಮಾಡಿದರೂ ಕೂಡ ಆಗೋದು ಆಗಿಯೇ ಹೋಗ್ತದೆ. ಆದರೂ ಕೂಡ ನಮ್ಮ ಜಾಗ್ರತೆ ನಾವು ಮಾಡಬೇಕಲ್ಲ, ಹಾಗೆ ಅದಕ್ಕೋಸ್ಕರ ನಾನು ಕಿಟಕಿ ಬಾಗಿಲೆಲ್ಲ ಹಾಕಿಡೋದು. ಮಾತಾಡಲಿಕ್ಕೆ ಸಾಗುವುದಿಲ್ಲ. ಇಲ್ಲೆಲ್ಲ ಏನು ಸೆಕೆ ಬುಕ್ಕಿ ಬಿದ್ದಿದೆ ನೋಡಿ, ಈ ಸೈಡೆಲ್ಲ ತುರಿಸ್ತದೆ. ಯಾವಾಗಲೂ ನನಗುಂಟಲ್ಲ ಕಾಸರಗೋಡಿಗೆ ಹೋದರೆ ಸೆಕೆ ಗೊತ್ತಾಗೋದಿಲ್ಲ. ಈ ಸಲ ಕಾಸರಗೋಡಿಗೆ ಹೋಗಿದ್ದೆ, ನನಗೆ ಒಮ್ಮೆ ಬಂದರೆ ಸಾಕುದಾಗಿದೆ. ಅಲ್ಲಿ ಕೂಡ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಸೆಕೆಯಲ್ಲಿ. ಇಷ್ಟು ಸೆಕೆ ಕಾಸರಗೋಡಲ್ಲಿ ಸಹ ನನಗೆ ಯಾವತ್ತೂ ಆಗಲಿಲ್ಲ. ಕಾಸರಗೋಡಲ್ಲಿ ಅಂತ ಹೇಳಿದರೆ ಹಂಚಿನ ಮನೆ ಅಲ್ವಾ, ಹಂಚಿನ ಮನೆಯಲ್ಲಿ ಸ್ವಲ್ಪ ಕೋಲ್ಡ್ ಇರ್ತದೆ. ಈ ಸಲ ಅಲ್ಲಿ ಕೂಡ ಸೆಕೆ. ಹಾಗೆ ಅಲ್ಲಿ ಸೆಕೆ ಇದೆ, ಮತ್ತು ಇಲ್ಲಿ ಡಬಲ್ ಸೆಕೆ ಇರ್ತದೆ. ಅಲ್ಲಿಕ್ಕಿಂತ ಡಬಲ್ ಸೆಕೆ ಯಾವಾಗಲೂ ಇಲ್ಲಿರೋದು. ಹಾಗೆ ಅಷ್ಟು ಸೆಕೆ ಆಗ್ತದೆ. ಚಾರ್ಲಿ ನೋಡಿ ಪಾಪ ಸೆಕೆಗೆ ಮಲಗಿದ್ದಾನೆ. ಅವನಿಗೆ ಕೂಡ ಸೆಕೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ನಾವು ಸೆಕೆ ಅಂತ ಬೊಬ್ಬೆ ಆಗ್ತೇವೆ, ಅವನಿಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ ಪಾಪ. ಅದಕ್ಕೆ ಅಲ್ಲಿ ಟೈಲ್ಸಲ್ಲಿ ಮಲಗುವಾಗ ಆರಾಮಾಗ್ತದೆ ಅವನಿಗೆ. ಹಾಗೆ ಕೆಲವೊಬ್ಬರ ಕಮೆಂಟ್ಸ್ ಎಲ್ಲ ನೋಡಿದೆ ಕಾಸರಗೋಡಿನ ವ್ಲಾಗಲ್ಲಿ, ನಿಮ್ಮ ಫ್ಯಾಮಿಲಿ ನೋಡುವಾಗ ತುಂಬ ಖುಷಿ ಆಗ್ತದೆ ಅಂತ, ಎಲ್ಲರೊಟ್ಟಿಗೆ ತಿರುಗಾಡೋದೆಲ್ಲ ನೋಡಿ ತುಂಬ ಖುಷಿ ಆಯಿತು ಅಂತ. ಫ್ಯಾಮಿಲಿ ಅಂತ ಹೇಳಿದರೆ ಹಾಗೆ ಅಲ್ವಾ, ಒಬ್ಬರು ಆಚೆ ಮುಖ ಒಬ್ರು ಈಚೆ ಮುಖ ಹಾಕಿದರೆ ನಮಗೆ ಕೂಡ ಒಳ್ಳೇದಿರೋದಿಲ್ಲ, ನೋಡುವವರಿಗೆ ಕೂಡ ಅದು ಏನೋ ಸತ್ತು ಇವಾಗ ಎಲ್ಲ ನೋಡುವಾಗ ಹಾವಿನ ಥರವೇ ಕಾಣಿಸ್ತದೆ. ಕಾರಿನ ಟೈರ್ನೊಳಗಡೆ ಏನೋ ಒಂಥರ ಕಾಣಿಸ್ತು ಹಾವಿನ ಹಾಗೆ ನಾನು ಹೀಗೆ ನೋಡಿದೆ ನಾನು. ಹಾಗೆ ನೋಡುವವರಿಗೆಲ್ಲ ಮಾತಾಡುವವರಿಗೆ ಖುಷಿ ಆಗ್ತದೆ, ಇವು ಅವರ ಫ್ಯಾಮಿಲಿಯವರು ಸರಿ ಇಲ್ಲ, ಆ ಥರ ಇದ್ದಾರೆ ಈ ಥರ ಇದ್ದಾರೆ ಅಂತ. ನಾವು ಚಿಕ್ಕದಾಗಿ ಏನಾದರೂ ಒಂದು ಮನಸ್ತಾಪ ಇದ್ದರೂ ಕೂಡ ಆವಾಗಲೇ ಅದನ್ನು ಮಾತಾಡಿ ಕ್ಲಿಯರ್ ಮಾಡ್ತೇವೆ. ಇವಾಗ ನಾವು 3 ವಿಷಯ ಹೇಳಿದ್ದು, ಸಿಸ್ಟರ್ಸ್ ನಾವು 3 ಏನಾದರೂ ಒಂದು ಚಿಕ್ಕ ವಿಷಯ ಇದ್ದರೂ ಒಂದು ದಿವಸ ಮಾತಾಡೋದು ಇರ್ಬೋದು, 2ನೇ ದಿವಸ ನಮಗೆ ಮಾತಾಡೋದಿರ್ಲಿಕ್ಕಂತೂ ಆಗೋದಿಲ್ಲ. ಏನೋ ಒಂಥರ ಆಗೋದು ನಮಗೆ ಮಾತಾಡೋದಿದ್ದರೆ. ಅದನ್ನು ಅವಾಗ ಕ್ಲಿಯರ್ ಮಾಡ್ತೇವೆ. ಮನಸ್ತಾಪ ಎಲ್ಲರ ಫ್ಯಾಮಿಲಿಯಲ್ಲಿ ಕೂಡ ಬರ್ತದೆ ಅಲ್ವಾ, ಅದು ಬರೋದಿರೋದಿಲ್ಲ, ಚಿಕ್ಕದೇನಾದರೂ ಬರ್ತದೆ, ಅದನ್ನು ನಾವು ಆವಾಗಲೇ ಕ್ಲಿಯರ್ ಮಾಡಿ ಇಡ್ತೇವೆ. ಹಾಗಾಗಿ ಹೋಗ್ತದೆ ಹೀಗೆ ಒಳ್ಳೆ ರೀತಿಯಲ್ಲಿ. ಸಮಿತಿನ ಮೊನ್ನೆ ಹಾಡು ಎಲ್ಲರಿಗೆ ಇಷ್ಟ ಆಗಿದೆ ಅಂತೆ ಸಮಿತೆ, ಇವತ್ತೊಂದು ಹಾಡ್ಬೋದಾ? ಹೇಳಿ ನೋಡುವ, ಯಾವ ಸಾಂಗ್ ಹೇಳ್ತೀರಾ? ಹೇ ಶಾರದೆ ದಯಾ ಪಾಲಿಸೋ ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯಾ ಪಾಲಿಸೋ ಈ ಬಾಳನು ಬೆಳಕಾಗಿಸು. ಹೂವಲ್ಲಿ ಜೇನೋ ಗುರಿ ಕಟ್ಟದೇನೋ, ನೀರಲ್ಲಿ ಮೀನು ಅಡಿ ಮುಟ್ಟದೇನೋ, ಆ ದೈವದಾದೆನೆಯಲ್ಲಾನು. ಹೇ ಶಾರದೆ
ದಯಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಾಲ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುಂದನೆಸು ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನೋ ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆದಿ ಸಮಿತಿನ ಸಾಂಗ್ ಅರ್ಧದಲ್ಲಿ ಕಟ್ ಮಾಡಿದೆ ಸಮಿತೆ ಲಾಂಗ್ ಆಗೋ ಕಾರಣ. ಹಾಗೆ ಸಮಿತಿನ ಸಾಂಗ್ ಇಷ್ಟ ಆದರೆ ಏನು ಮಾಡಬೇಕು ಸಮಿತೆ? ಲೈಕ್ ಮಾಡಿ. ಸಮಿತೆ ಏನು ಮೊಬೈಲ್ ನೋಡಿ ಒಮ್ಮೊಮ್ಮೆ ಈ ಥರ ಹಾಡು ಹೇಳ್ತಾ ಇರ್ತಾನೆ. ಖುಷಿಗೆ ಹಾಡಲ್ಲಿ ಎಷ್ಟು ಇಂಟ್ರೆಸ್ಟ್ ಇಲ್ಲ, ಖುಷಿಗೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಅಲ್ವಾ? ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಒಂದು ಚಿಕ್ಕ ಮಿನಿ ವ್ಲಾಗ್. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.